ಅಷ್ಟು ಪೇಷನ್ಸ್ ಇಲ್ಲ. ನಾನು ಯಾಕೆ ಇದನ್ನು ನಿಮ್ಗೆ ಹೇಳಿದಂದ್ರೆ, ತಾಳ್ಮೆ ಇಲ್ಲದೆ ಏನನ್ನು ನಾವು ತಿಳ್ಕೊಳಕ್ಕಾಗಲ್ಲ, ಹೊಂದ್ಕೊಳಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ಒಬ್ಬ ಟೀಚರ್ ಹತ್ರ 3 ಜನ ಹುಡುಗರು ಅದ್ರಂತ. ಸಣ್ಣ ಸಣ್ಣ ಮಕ್ಕಳಿಗೆ, ಡಿಗ್ರಿದವ್ರಿಗೆ ಪಾಠ ಮಾಡೋದು ಈಸಿ ಅಲ್ಲ. ಯಾಕೆ? ಅವ್ರಿಗೆಲ್ಲ ಗೊತ್ತಿರ್ತದೆ, ಹೇಳಿದ್ರೆ ಅರ್ಥ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಡಿಗ್ರಿದವರು ಈಗ BSc ನರ್ಸಿಂಗೋ BScನೋ ಇವರೆಲ್ಲ ಎಕ್ಸಾಮ್ ಮಾಡುವಾಗ ತಲೆ ಕೆಡಿಸ್ಕೊಂಡು ಓದಲ್ಲ ನಮ್ಮ ಮಕ್ಕಳು. ಯಾಕೆ ಹೇಳ್ರಿ? ಇವ್ರು ಸರಿಯಾಗಿ ಓದಲ್ಲ. ಅಲ್ಲೆಲ್ಲೂಯ್ಯ. ಎಲ್ಲ ಗೊತ್ತು ಅಂತ ಒಂದ್ ಕಡೆ ಇವ್ರ ಕೈಗೆ ಪ್ರಾಜೆಕ್ಟ್ ಅಂತ ಹೇಳಿ ಕೊಡ್ತಾರೆ. ಇಂಟರ್ನಲ್ ಮಾರ್ಕ್ಸ್ ಏನದು? ಇಂಟರ್ನಲ್ ಮಾರ್ಕ್ಸ್ ಅಂದ್ರೆ ಇವ್ರ ಬಿಹೇವಿಯರ್ ನೋಡಿ ಅಥವಾ ಇವ್ರ ಶಾಲೆಗೆ ಹೋಗೋದು ನೋಡಿನೇ ಅರ್ಧ ಮಾರ್ಕ್ಸ್ ಬರ್ತದ. ಇನ್ನು ಅರ್ಧವನ್ನೇ ಇವ್ರು ಓದಿ ಬರೀಬೇಕು. ಹಂಗಾಗಿ ಏನ್ ಮಾಡ್ತಾವ ಮಕ್ಕಳು? ಸರಿಯಾಗಿ ಓದಲ್ಲ. ಆದ್ರೆ 10th ಅಂತ ಬರುವಾಗ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರ 10th ಎಕ್ಸಾಮ್ ಅಲ್ಲಿ? ಇಲ್ಲ. ಏನ್ ಮಾಡ್ಬೇಕು? ಓಕೆ 10th ಎಕ್ಸಾಮ್ ಬಂದಿದೆ ಅಂದ್ರೆ ಊಟ ಮಾಡೋ ಅಂದ್ರೆ ಊಟದ ಮೇಲೆ ಜ್ಞಾನ ಇಲ್ಲ. ಯಾಕಂದ್ರೆ ಪರೀಕ್ಷೆ ಒಂದೇ ಅವ್ರ ತಲೆಗ. ಯಾಕೆ? ಅವ್ರು ಏನ್ ಬರೀತಾರೋ ಅದಷ್ಟೇ ಅಲ್ಲಿ ಮಾರ್ಕ್ಸ್ ಸಿಗೋದು. ಅದು ಬಿಡ್ರಿ. ಹಂಗಾಗಿ ಆ ಮಕ್ಕಳಿಗೆ ಆ ಶಾಲೆ ಪ್ರಶ್ನೆ ಬಿಟ್ರೆ ಬೇರೆ ಯಾವ್ದಿರಲ್ಲ. ನಿಮ್ಮ ಅಪ್ಪ ಊಟ ಮಾಡಿ, ಹೋಗಮ್ಮ ಊಟ ಮಾಡಿದ್ರೆ ಮಾಡ್ತಾರ, ಇಲ್ಲ ನಾಳೆ ಮಾಡ್ತಾರ, ನನಗೆ ಎಕ್ಸಾಮ್ ಅದಂತ. ಅಲ್ಲೆಲ್ಲೂಯ್ಯ. ಬಟ್ಟೆ ಹೋಗ್ಯದಂದ್ರೆ ಬಾಳ ಹೋಗ ಆ ಕಡೆ ಬಟ್ಟೆ ಬಿಸಾಕ್ ಹೋಗು, ನಾ ಇದೇ ಬಟ್ಟೆ ಮೇಲೆ ಹೋಗಿ ಬರೀತೆ ಅಂತ. ಯಾಕೆ? ಅವ್ರ ತಲೆಗೆ ಏನದ? ಎಕ್ಸಾಮ್ ಬರೀಬೇಕು ಅಷ್ಟೇ. ಆ ಏನ್ ಪುಸ್ತಕದ ಪ್ರಶ್ನೆ ಅದ ಅದು ಬಿಟ್ಟು ಹೆಚ್ಚಾಗಿ ಯೋಚನೆ ಮಾಡಲ್ಲ. ಅದೇ ಸಣ್ಣ ಮಕ್ಕಳು ಅಂತ ಬಂದಾಗ LKG ಸ್ಟೂಡೆಂಟ್, ನರ್ಸರಿ ಸ್ಕೂಲ್ ಮಕ್ಕಳಿದ್ರೆ ಅವ್ರು ಎಂತೆಂತ ಪ್ರಶ್ನೆ ಇರ್ತದೆ ಗೊತ್ತಾ? 10th ಅವ್ರಿಗೆ ಪಾಠ ಮಾಡ್ಬೋದು. ಈ ಪುಸ್ತಕ ಅಂದ್ರೆ 10th ಸಿಲೆಬಸ್ ಇದ್ರೆ ಅದನ್ನ ಬಿಟ್ಟು ಪ್ರಶ್ನೆ ಕೇಳಲ್ಲ ಅವ್ರು. ಅಲ್ಲೆಲ್ಲೂಯ್ಯ. ಅದೇ ನರ್ಸರಿ ಸ್ಕೂಲ್ಗೆ ಏನಾದ್ರು ಟೀಚರ್ ಆಗಿ ಹೋಗ್ಬಿಟ್ರೆ ಮಕ್ಕಳು ಕೇಳ್ತಾವ, ಟೀಚರ್ ಅದೇನದು ಮೇಲಿರೋದಂತ. ಏನಂತಾರೆ ಅವಾಗ? ಹೊರಗಡೆ ನಿಂತು ಏನಿದೆ ಅದು ಅಂತ. ಆಕಾಶ ಅಂತೀವಿ. ಟೀಚರ್ ಅದು ಯಾವ ಕಲರ್ ಇದೆ ಅಂತ ಕೇಳ್ತಾವ. ಏನ್ ಹೇಳ್ತೀರಿ? ಬ್ಲೂ. ಆಯ್ತು, ಅಷ್ಟಕ್ಕೆ ಬಿಡಂಗಿಲ್ಲ. ಟೀಚರ್ ಯಾಕದ ನೀಲಿ ಕಲರ್ ಅದ? ಅಲ್ಲೆಲ್ಲೂಯ್ಯ. ಏನ್ ಹೇಳ್ತೀರಿ? ಯಾಕದಂದ್ರೆ ಏನ್ ಹೇಳ್ತೀರಿ? ಅಲ್ಲೆಲ್ಲೂಯ್ಯ. ಆಯ್ತು. ಟೀಚರ್ ಅದೇನದು? ಸೂರ್ಯ. ಅದು ಯಾಕೆ ಮೇಲದ? ಕೆಳಗ್ ಬರಲ್ವಾ? ಅಲ್ಲೆಲ್ಲೂಯ್ಯ. ಇವೆಲ್ಲ ಪುಸ್ತಕದಾಗ ಅದಾವ ಪ್ರಶ್ನೆ? ಇಲ್ಲ. ಆದ್ರೆ ಮಕ್ಕಳ ಮನಸ್ಸಲ್ಲಿ ಪ್ರಶ್ನೆ ಇದೆ. ಅಲ್ಲೆಲ್ಲೂಯ್ಯ. ಹೋಗ್ತಾ ಇರ್ತವೆ. ಕೈ ತೊಳ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರ. ಟೀಚರ್ ಕೈ ತೊಳ್ಕೊಳ್ಳೋದ್ರೆ ಏನಾಗ್ತದೆ? ನಾವು ಕೇಳ್ತೇವ? ಇಲ್ಲ. ಆದ್ರೆ ಮಕ್ಕಳು ಉತ್ತರ ಇಲ್ಲದೆ ಇರೋದಕ್ಕೆಲ್ಲ ಪ್ರಶ್ನೆ ಕೇಳ್ತಾವ. ಆ ಉತ್ತರ ಹೇಳಕ್ಕೆ ಆಗಲ್ಲ, ಎಂತ ಟೀಚರ್ ಕೂಡ ಹೇಳಕ್ಕಾಗಲ್ಲ. ಅಂತದೆಲ್ಲ ಪ್ರಶ್ನೆ ಕೇಳ್ತಾವ. ಹಾಗೆ ಒಂದು 3 ಹುಡುಗರಿದ್ದರು, ಸ್ವಲ್ಪ ಬುದ್ಧಿವಂತರೆ, ಸ್ವಲ್ಪ 6-7ನೇ ಕ್ಲಾಸ್ ಅಂತ ಅನ್ಕೊಳ್ರಿ. ಆ ಹುಡುಗರು ಹೋಗಿ ಟೀಚರ್ ಕೇಳದಂತ, ಟೀಚರ್ ಇರುವೆ ಹೆಂಗೆ ನಿದ್ದೆ ಮಾಡ್ತದ ಅಂತ ಕೇಳ್ತಾರೆ. ಅಲ್ಲೆಲ್ಲೂಯ್ಯ. ಈಗ ಟೀಚರ್ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲಲ್ಲ. ಅವ್ರು ಏನ್ ಮಾಡಿದ್ರು? ಹೌದಲ್ಲ, ಇರುವೆ ಹೆಂಗೆ ನಿದ್ದೆ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಅವ್ರು ಹೇಳ್ತಾ, ನೋಡ್ರು ನನಗೂ ಗೊತ್ತಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ, ಇರುವೆ ಹೆಂಗೆ ನಿದ್ದೆ ಮಾಡ್ತದ ಗೊತ್ತಿಲ್ಲ, ಆದ್ರೆ ಒಂದ್ ಐಡಿಯಾ ಕೊಡ್ತೇನೆ ಅಂತೇಳಿ ನಾನು ಹೇಳಿದ ಐಡಿಯಾನ ಅವ್ರು ಹೇಳಿದ್ರು. ಅವ್ರದ್ದೇ ನಾನು ನಿಮ್ಗೆ ಹೇಳಿದ್ವಿ. ಅವ್ರು ಏನ್ ಮಾಡ್ತಾರ? ಒಂದು ಡಬ್ಬಿಯನ್ನ ತೆಗೆದು, ಗಾಂಧಿ ಡಬ್ಬಿಯನ್ನ 3 ಇರುವೆ ಹಾಕೊಟ್ರಂತವ್ರು. ಅವ್ರು 3 ಇರುವೆ ಹಾಕಿ, ನೋಡ್ರಿ ಇದನ್ನ ತಗೊಂಡೋಗ್ರಿ, ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ ಮಗ, ಅದು ಯಾವಾಗ ಹೆಂಗ್ ಮಕ್ಕೊಳ್ತ ಅಂತೇಳಿ ನನಗೆ ಬಂದಿದ್ರು. ಆ ಹುಡುಗರು ಏನ್ ಮಾಡಿದ್ರು? ರೂಮಲ್ಲಿ ತಗೊಂಡೋಗಿ ಒಂದು ಟೇಬಲ್ ಮೇಲೆ ಇಟ್ರು. ಟೇಬಲ್ ಮೇಲೆ ಇಟ್ಟು ಆ ಕಡೆ ಈ ಕಡೆ 3 ಕುತ್ಕೊಂಡ್ರ, ಗಲ್ಲದ ಮೇಲೆ ಹಿಂಗ ಕೈ ಹಾಕೊಂಡು ಏನ್ ಮಾಡ್ತಾ ಇದಾರೆ? ಇರುವನ್ನೇ ನೋಡ್ತಾ ಇದ್ರು. ಆಯ್ತು, ಟೀಚರ್ ಹೋಗಿ ಬಾಗಿಲು ತೆಗೆದು ನೋಡ್ರಂತ, ಸ್ವಲ್ಪ ಏನ್ ಮಾಡ್ತಿದ್ರೆ ನೋಡ್ತಾ ಇದಾರೆ ಅಂತೇಳಿ. ಮತ್ತ ಹಂಗೆ ಟೀಚರ್ ನೋಡಿದ್ರಂತ, ಇರುವೆಗಳು ಇವ್ರು ಏನ್ ಮಾಡಿದ್ರು? 3 ಕಲರ್ ಇರುವೆ ಇಟ್ಕೊಟ್ಟಿದ್ರು ಗಾಂಜಿನೊಳಗೆ. ಇರುವೆಗಳು ಸ್ವಲ್ಪ ಕಲರ್ ಬದಲಾದಂಗ ಕಾಣಿಸ್ತಾ ಇದ್ವು. ಟೀಚರ್ ಏನ್ ಮಾಡ್ತಾರೆ? ಯಾಕೋ ಹಿಂಗ್ ಕಾಣಿಸ್ತದ ಅಂತ ಹೋಗಿ ಕೇಳಿದಂತ, ಅಲ್ಲೋ ನಾನು 3 ಕರಿ ಇರುವೆ ಇಟ್ಕೊಟ್ಟಿದ್ನಲ್ಲ, ಇದೇನಿದು ಕಲರ್ ಕಾಣ್ತಾ ಇದೆ, ಹಸಿರುದೊಂದು ಕಾಣ್ತಾ ಇದೆ, ಬೆಳಿದೊಂದು ಕಾಣ್ತಾ ಇದೆ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾವ, ಸರ್ ನಾವು ನೋಡ್ತಾ ಇದೀವಿ 3 ಇರುವೆನ, ಯಾವ ಇರುವೆ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಏನ್ ಮಾಡಿವಿ? 2 ಇರುವೆನ ಹಿಡಿದು ಒಂದು ಹಸಿರು ಕಲರ್ ಹಚ್ಚಿವಿ, ಒಂದು ಬೆಳಿ ಕಲರ್ ಹಚ್ಚಿ ಇಟ್ಟಿವಿ. ಅಲ್ಲೆಲ್ಲೂಯ್ಯ. ಈಗ ನಾವೇನ್ ಮಾಡ್ತೇವೆ? ಕರ್ರಂದೊಂದನ್ನೇ ದೃಷ್ಟಿ ಇಟ್ಟು ನೋಡ್ತೇವೆ, ಅದು ಏನ್ ಯಾವಾಗ ಮಲ್ಕೊಳ್ತದ ಅಂತೇಳಿ ಆಯ್ತಾಯ್ತು ಒಳ್ಳೇದು ಅಂತೇಳಿ ಅದನ್ನ ಬಿಟ್ಟು ಹೋಗಿದ್ಮೇಲೆ, ಆಮೇಲೆ ಬಹಳ ಹೊತ್ತು ಹಾಕಿದ್ಮೇಲೆ ಟೀಚರ್ ಹತ್ರ ಓಡಿ ಹೋದ್ರಂತ, ಖುಷಿಯಾಗಿ ಓಡೋಗಿ ಹೇಳದಂತ ಹುಡುಗರು, ಸರ್ ಇರುವೆಗಳು ಹೆಂಗೆ ನಿದ್ದೆ ಮಾಡ್ತಾವ ಅಂತೇಳಿ ನಮ್ಗೆ ಗೊತ್ತಾಗ್ಬಿಡ್ತು. ಹೌದಾ? ಹೆಂಗೆ ನಿದ್ದೆ ಮಾಡ್ತಾವ ಅಂತ ಕೇಳಿದ್ರೆ ಆ ಇರುವೆಗಳು ಹೇಳಿದಂತ ಹುಡುಗರು, ಇರುವೆಗಳು ಹೋಗ್ತಾ ಇರ್ತಾವಲ್ಲ ಸರ್, ಪ್ರಯಾಣ ಮಾಡ್ತಾ ಇರ್ತಾವಲ್ಲ,
ಪ್ರಯಾಣ ಮಾಡ್ತಾ 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 10 ನಿಮಿಷಕ್ಕೊಮ್ಮೆ ಅವು ಏನ್ ಮಾಡ್ತವೆ, ಎರಡು ಮುಂದಿನ ಕಾಲನ್ನ ಈಗ ಹಾಕಿ ಅಲ್ಲೇ ಮಕ್ಕೊಳ್ತವೆ. ಅಲ್ಲೆಲೂಯ್ಯ. ಎರಡು ಇರುವೆಗಳು ಏನ್ ಮಾಡ್ತಾರೆ, ಮುಂದಿನ ಎರಡು ಕಾಲನ್ನ ತಲೆಗೆ ಹಿಂಗ ಹಾಕಿ ಅಲ್ಲೇ 10 ಸೆಕೆಂಡ್ ಅಷ್ಟೇ. ಎಷ್ಟು ನಿದ್ರೆ? 1 2 3 4 5 6 7 8 9 10 ಮುಗಿತು ಅದರ ನಿದ್ರೆ. ಅಲ್ಲೆಲೂಯ್ಯ. 10 ಸೆಕೆಂಡ್ ನಿದ್ದೆ ಮಾಡಿ ಮತ್ತೆ ಹೋಗ್ತದೆ ಸಾರ್. ಇವ್ರು ಟೀಚರ್ ಗೊತ್ತಿಲ್ಲಲ್ಲ, ಅದೇಂಗೋ ಬರೀ 10 ಸೆಕೆಂಡ್ ನಿದ್ರೆ ಮಾಡಿದ್ರೆ ಹೆಂಗೆ ಸಾಕಾಗ್ತದೆ. ಹುಡುಗರು ನಗಾಡಕ್ ಹತ್ಬಿಟ್ಟು ಅಲ್ಲೆಲೂಯ್ಯ, ಜೋರಾಗಿ ನಗಾಡ್ಲತ್ತಾರ. ಟೀಚರ್ ಹೇಳಂತ ಅಲ್ರು ಯಾಕೆ ನಗ್ತಾ ಇದ್ರಿ? ಅಲ್ಲ ಸರ್, ನಾವಿಷ್ಟು ದೊಡ್ಡ ಗಡ್ಡ ಇದ್ದೀವಿ, ದೊಡ್ಡ ಜೀವ, ದೊಡ್ಡ ಮನುಷ್ಯರು, ಅದಕ್ಕೆ ನಮ್ಗೆ 8 ತಾಸು ನಿದ್ದೆ ಇರುವೆ ಎಷ್ಟದ, ಸಣ್ಣದದ ಪಾಪ. ಅಂತ 10 ಸೆಕೆಂಡ್ ನಿದ್ದೆ ಸಾಕು. ಅದಕ್ಕೆ ಏನ್ ಮಾಡ್ತದ, 10 ಸೆಕೆಂಡ್ ನಿದ್ದೆ ಮಾಡಿ ಮತ್ತೆ ಪ್ರಯಾಣ ಮಾಡ್ತಂತ. ಹಾಗೆ ಇವ್ರು ಏನ್ ಮಾಡ್ತಂತೆ, ಹುಡುಗರದ್ದು ನಂಬಿಲ್ಲ ಅಂತ. ಒಬ್ರು ತಜ್ಞರಿದ್ರಂತ, ಅಂದ್ರೆ ಈ ಕ್ರಿಮಿಕೀಟಗಳ ತಜ್ಞರು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳಿದ್ರಂತ, ಇರುವೆ ಆ ಹುಡುಗರು ಹೇಳಿದ್ರು ಕರೆಕ್ಟ್, 10 ನಿಮಿಷಕ್ಕೊಮ್ಮೆ 10 ಸೆಕೆಂಡ್ಸ್ ಅಷ್ಟೇ ಎರಡು ಕಾಲುಗಳನ್ನ ತಲೆ ಹತ್ರ ಇಟ್ಟು ನಿದ್ದೆ ಮಾಡೋದು ಮತ್ತೆ ಪ್ರಯಾಣ ಮಾಡ್ತಾರೆ. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ಈ ಮಕ್ಕಳು ಏನ್ ಕೆಲಸ ಮಾಡಿದ್ರಂದ್ರೆ, ಒಬ್ಬ ಜ್ಞಾನಿ ಸೈಂಟಿಸ್ಟ್ ಮಾಡತಕ್ಕಂತ ಕೆಲಸವನ್ನ ಈ ಸಣ್ಣ ಹುಡುಗರು ಮಾಡಿದ್ರು. ಹಲ್ಲೆಲೂಯ್ಯ. ಯಾಕೆ ಮಾಡಿದ್ರಂದ್ರೆ, ಆ ಹುಡುಗರಿಗೆ ಒಂದು ಪ್ರಶ್ನೆ ಬಂತು ತಲೆಯಲ್ಲಿ, ಇರುವೆ ಹೆಂಗೆ ನಿದ್ದೆ ಮಾಡ್ತದೆ, ಎಷ್ಟೊತ್ತು ಮಾಡ್ತದೆ, ಅದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಏನ್ ಮಾಡುದು, ಇರುವೆಯನ್ನ ತಂದು ಡಬ್ಬಿಯಲ್ಲಿ ಹಾಕಿ ಅದಕ್ಕೆ ದೃಷ್ಟಿಕೋನವನ್ನ ಇಟ್ಟು ಏನ್ ಮಾಡಿದ್ರು, ಅವು ನೋಡ್ತಾನೆ ಇದ್ದು ಎಲ್ಲಿವರೆಗೆ ಅವರ ಪ್ರಶ್ನೆಗೆ ಉತ್ತರ ಸಿಗುವವರೆಗೆ. ನಾನು ಹೇಳ್ತೇನೆ ಪ್ರಿಯ, ದೊಡ್ಡವರು ನಾವು ಆಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಯಾವುದಾದ್ರೂ ಒಂದು ಕಷ್ಟ ಇದ್ದಾಗ ಒಂದು ವಚನ ಹೇಳ್ತದ, ಎಲ್ಲಾ ಕಷ್ಟಗಳಿಂದ ದೇವರು ನಿನ್ನನ್ನ ಬಿಡಿಸುವನು. ಈ ವಚನ ತಗೊಂಡಾಗ ಯಾವತ್ತಾದ್ರೂ ಆ ಮಕ್ಕಳಂತೆ ಹೆಂಗೆ ದೇವರು ಎಲ್ಲ ಕಷ್ಟದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬಂದದ ತಲೆಗ. ಹೇಗ್ ಬಿಡಿಸ್ಬೋದು ದೇವ್ರು ಈ ವಚನ ನಂಬಿದ್ರೆ ನೋಡೋಣಪ್ಪ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ದೇವ. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ನಾನು ದಿನಕ್ಕೆ 3 ಆವರ್ತಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯ್ಯ. ಯಾವತ್ತಾದ್ರೂ ನಮ್ಮ ಮನಸ್ಸಿಗೆ ಬಂತ, ದಾವೀದ ದಿನಕ್ಕೆ 3 ಆವರ್ತಿ ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇದ್ನು. ಅದಕ್ಕೆ ದಾವೀದನನ್ನು ಅಭಿಷೇಕಿಸಿದನಂದ್ರೆ ನಾವು ಕೂಡ 3 ದಿನಾವರ್ತಿ ತಪ್ಪದೆ ಮಾಡಿ ಅಭಿಷೇಕ ಹೊಂದ್ಕೊಳ್ಳೇಬೇಕಂತ ಯಾವಾಗ ಅನ್ಕೊಂಡಿವಿ. ಹಲ್ಲೆಲೂಯ್ಯ. ಅದಕ್ಕೆ ದೇವರು ಹೇಳ್ತಾನೆ, ಮಕ್ಕಳಂತೆ ನೀವು ಆಗದೆ ಹೋದರೆ ದೇವರ ರಾಜ್ಯ ಕಾಣಲಾರಿರಿ. ಆ ಮಕ್ಕಳಿಗೆ ಅದನ್ನ ಕಂಡುಕೊಳ್ಳೋದು ಬಿಡಲ್ಲ. ನೀವು ಮಕ್ಕಳು ನೋಡಿ ಆಟ ಆಡುವಾಗ ಏನೋ ಒಂದಲ್ಲಿ ಕಾಣಿಸ್ತಾ ಇರ್ತದೆ, ಅಲ್ಲಿ ಹೋಗ್ಬೇಕಂತ ಇರ್ತಾವ. ನಾವೇನ್ ಮಾಡ್ತೇವೆ, ಅಲ್ಲಿ ಹೋಗ್ಬಾರ್ದು ಬಾ ಅಂತ ಹೇಳಿ ತಂದು ನಿಲ್ಲಿಸ್ತೇವೆ. ನಾವು ಆ ಕಡೆ ಮಾತಾಡ್ತಾ ಇದ್ರೆ ನಾವು ಏನ್ ಮಾಡ್ತೇವೆ, ಮತ್ತೆ ತಿರುಗಿ ಅಲ್ಲೇ ಹೋಗ್ತಾವ. ಅಲ್ಲಿ ಮುಟ್ಬೇಡ, ಅಲ್ಲಿ ಮುಟ್ಬೇಡ, ಅದು ಹುಳ ಅಂದ್ರೂ ಕೂಡ ಕೆಳಂಗಿಲ್ಲ. ಅವೇನ್ ಮಾಡ್ತಾವ, ಏನ್ ಮುಟ್ಬೇಡ ಅಂತ ಅದು ಒಂದ್ಸಾರಿ ಕಚ್ಚೋರ್ಗ ಅದು ಬಿಡಂಗಿಲ್ಲ. ಹಲ್ಲೆಲೂಯ್ಯ. ಏನ್ ಮಾಡ್ತವೆ ಅವು, ಅದು ಕಚ್ಚಿ ಅನುಭವ ಬರ್ಬೇಕು. ಹಾಗೆ ನಮ್ಮ ಮನಸ್ಸು ಕೂಡ ದೇವರ ವಿಚಾರದಲ್ಲಿ ಅನುಭವ ಬರ್ಬೇಕು. ದೇವ್ರು ಒಂದು ವಚನ ತೆಗೆದುಕೊಂಡ್ರೆ ಈ ವಚನ ದೇವರ ನನ್ನ ಅನುಭವಕ್ಕೆ ಬರಬೇಕು. ಹಲ್ಲೆಲೂಯ್ಯ. ಅದಕ್ಕೆ ದೇವರ ವಾಕ್ಯ, ದೇವರು ಬಾಧೆಯನ್ನ ಅನುಭವಿಸುವಾಗ ದೇವ್ರು ತಾಳ್ಮೆಯಿಂದ ಇದ್ರು. ನಾವು ಅನ್ಕೊಳ್ಬೇಕು, ದೇವರು ತಾಳ್ಮೆಯಿಂದ ಇದ್ದಕ್ಕೆ ಅಷ್ಟು ದೊಡ್ಡ ಜೀವಿತ ಸಿಕ್ಕಿದ್ರೆ ನಾನು ಒಂದು ದಿನ ತಾಳ್ಮೆ ಆಗಿರೋಣ. ಹೆಣ್ಣು ಮಕ್ಳು ಹಾಕೋದು, ಗಂಡು ಮಕ್ಳು ಹಾಕೋದು ಪ್ರೇರಿ. ಆ ತಾಳ್ಮೆಯನ್ನ ಅನುಸರಿಸಿ ಹೋದ್ರೆ ಒಂದು ದಿನ ಅದರ ಅನುಭವ ನಮಗಾಗ್ತದ. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳೋಣ.